ಕೂಡ ₹1 ಇಲ್ಲ ₹1.5 ಕೊಡ್ತಾರೆ ಅಂದರೆ ನಾವು ನಿರೀಕ್ಷೆಯಲ್ಲಿ ಒಂದು ಖುಷಿಯಲ್ಲಿದ್ದೀವಿ. ಆದರೆ ಆ ಖುಷಿಯಿಂದ ಸಂಪೂರ್ಣವಾಗಿ ತೆಗೆದಿದ್ದಾರೆ. ಒಂದು ವಾರದ ನಂತರ ಹಾಲು ಆಡಳಿತ ಮಂಡಳಿ ಮತ್ತು ಸರ್ಕಾರ ಒಟ್ಟುಗೂಡಿ ರೈತರ ಹೈನೋದ್ಯಮವನ್ನು ಸಂಪೂರ್ಣವಾಗಿ ನಾಶ ಮಾಡಲೇಬೇಕು, ಅವರನ್ನು ಬೀದಿಗೆ ತಳ್ಳಲೇಬೇಕು, ರೈತರ ಸರಣಿ ಆತ್ಮಹತ್ಯೆಗಳ ಹೆಸರಿನನ್ನು ರಾಜಕೀಯ ಮಾಡಬೇಕಂತೇಳಿ ಹುನ್ನಾರ ನಡೆಸಿ ₹2 ಹಾಲಿನ ಇಳಿಕೆ ಮಾಡುವ ಮುಖಾಂತರ ರೈತರ ಸಗಣಿ ಮತ್ತು ಗಂಜಲದಲ್ಲಿ ಶ್ರೀಮಂತಿಗೆ ಜೀವನ ಮಾಡುತ್ತಿರುವ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮತ್ತು ಸರ್ಕಾರಕ್ಕೆ ನಾವು ವಿಚಾರವನ್ನು. ಅದರ ಜೊತೆಗೆ ಇವತ್ತು ದುಬಾರಿಯಾಗಿರುವಂಥ ಏನು ಉತ್ಪನ್ನಗಳು ಯಾವುದು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಮತ್ತು ಇಂಡಿಭೂತ ಹೆಚ್ಚಾಗಿದೆ, ಮೇವು ಹೆಚ್ಚಾಗಿದೆ ಮತ್ತು ಪಶು ಡಾಕ್ಟರ್ಗಳಿಲ್ಲದೆ ಖಾಸಗಿಯವರ ಅವಲಂಬಿತವಾದ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಅವ್ಯವಸ್ಥೆಗಳು ಮಧ್ಯೆಯೂ ನಮಗೆ ಲಾಭ ಇಲ್ಲದರೂ ಪರವಾಗಿಲ್ಲ, ನಾವು ಹೈನೋದ್ಯಮದಿಂದ ಸ್ವಾಭಿಮಾನ ಬದುಕನ್ನು ನಾವು ಬದುಕಲೇಬೇಕಂತೇಳಿ ಬಣ ಕಟ್ಟಿರುವ ಗ್ರಾಮೀಣ ಪ್ರದೇಶ ಬಡ ಹೆಣ್ಣು ಮಕ್ಕಳ ಒಂದು ಬದುಕನ್ನು ಬದುಕುತ್ತಿರುವ ಆಡಳಿತ ಮಂಡಳಿ ರೈತ ವಿರೋಧಿಯನ್ನು ಖಂಡಿಸಿ ಇವತ್ತು ತಲೆ ಮೇಲೆ ಒಂದು ಕಲ್ಲನ್ನು ಒತ್ತಿ ರೈತರ ಮೇಲೆ ತಲೆ ಮೇಲೆ ಕಲ್ಲಾಕಿದ್ದಾರೆ. ಈ ಕೂಡ ಇದಕ್ಕೆ ಆಗಿರುವ ₹2 ಏರಿಕೆ ಮಾಡಬೇಕು ಮತ್ತು ಆಂಧ್ರ ಮತ್ತು ತಮಿಳುನಾಡಿನ ಬರುವಂಥ ಲಕ್ಷಾಂತರವಾದ ಅವರು ಮಾರ್ಕೆಟ್ ಮಾಡ್ಬೋದು. ನೀವು ತನ್ನ ಗುಣಮಟ್ಟದ ಭ್ರಷ್ಟಾಚಾರ ಇಲ್ಲದ ಮಾರ್ಕೆಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ನೀವು ಈ ಬೆಲೆ ಏರಿಕೆ ಇದು ಈ ಹಾಲಿನ ಬೆಲೆ ಏರಿಕೆಯನ್ನು ಮಾಡದೇ ಇದ್ದರೆ ಸರ್ಕಾರಿ ಕಚೇರಿ ಸರ್ಕಾರಿ ಕಾರ್ಯಕ್ರಮವಿರುವ ಎಲ್ಲ ಜನಪ್ರತಿನಿಧಿಗಳ ಮುಖಕ್ಕೆ ಸಗಣಿ ಬಳಿಯುವ ಚಳುವಳಿ ಮಾಡುವ ಮುಖಾಂತರ ರೈತರೇ ನೇರವಾಗಿ ಕಾನೂನು ಕೈಗೆತ್ತಿಕೊಂಡು ಆಗಾಗುವ ಅನಾಹುತಗಳಿಗೆ ಹಾಲು ಒಕ್ಕೂಟ ರೈತ ವಿರೋಧಿ ಘೋಷಣೆಯೇ ಕಾರಣ ಎಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ವ್ಯವಸಾಯದಿಂದ ಯೋಜನೆ ಮಾಡಿ ಮಾಡ್ತಕ್ಕಂಥ ಎಲ್ಲ ಪಡೆಯನ್ನು ಬರಬೇಕಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನು ಕೇಂದ್ರ ಅಧ್ಯಕ್ಷರಿದ್ದಾರೆ ಭೀಮಾ ನಾಯಕರಿದ್ದಾರೆ ಅವರು ಇದು ಮಧ್ಯಪ್ರವೇಶ ಮಾಡಿ ಏನು ₹2 ಇಳಿಕೆ ಮಾಡಿದ್ದಾರೆ, ಆ ಇಳಿಕೆಯನ್ನು ಸರಿದೂಗಿಸಬೇಕು. ಮತ್ತು ಏನು ಇವತ್ತು ಅಗತ್ಯ ವಸ್ತುಗಳು ಹಿಂಡಿ ಪೂಸ ಇರ್ಬೋದು, ನೀವು ₹2 ರೈಸ್ ಮಾಡಿದರೆ ಅವ್ರು ₹200 ರಿಂದ ₹300 ರೈಸ್ ಮಾಡ್ತಾರೆ ಒಂದು ಪಾಕೆಟ್ ಮೇಲೆ. ಅದು ತಗೊಂಬಂದು ಹಾಕಿದ್ರೆ ಕೂಡ ಏನು ಪ್ರಯೋಜನ ಇರಲ್ಲ. ಅದರಲ್ಲಿ ಗುಣಮಟ್ಟ ತೀರಾ ಕಡಿಮೆ ಇದೆ. ಕನಿಷ್ಠ ಪಕ್ಷ ಒಳ್ಳೆಯ ಗುಣಮಟ್ಟದ ಆಹಾರ ಮೊಸರಿಗೆ ಆಹಾರ ಕೊಡೋದು ನಿಲ್ಲಿಸ್ಕೊಡ್ರಿ. ನಮ್ಮ ರಾಜ್ಯ ಉಪಾಧ್ಯಕ್ಷ ಹೇಳ್ದಂಗೆ ಒಬ್ಬ ಪಶು ವೈದ್ಯನೂ ಇಲ್ಲ. ಖಾಸಗಿಯವರು ಬಂದವರು ಅಂತಂದರೆ ಇವತ್ತು ಹಳ್ಳಿನಲ್ಲಿ ಏನಾದರೂ ಒಂದು ಹಸು ಕೆಟ್ಟ ಒಂದು ರೋಗ ಬಂದಿದೆ ಅಂದರೆ ₹500 ಕೊಡಬೇಕು. ಯಾರಿಗೆ ಕಾಂಪೌಂಡರ್ಗೆ ಆಗ್ಬೋದು, ಒಬ್ಬ ಪ್ರೈವೇಟ್ ಡಾಕ್ಟ್ರ್, ಗೌರ್ಮೆಂಟ್ ಡಾಕ್ಟ್ರ್ ಬರ್ತಾರೆ ನಮ್ಗೆ ಅವನಿಗೂ ₹500. ನೀವು ಔಷಧಿಗೆ ಸರಬರಾಜು ಮಾಡ್ತಾ ಇದ್ರೆ ಅವ್ರು ಹೇಗೆ ತಗೊಳ್ತಾರೆ? ನಾವು ಕೇಳಿದ್ರೆ ನಮ್ಗೆ ಸರಬರಾಜೇ ಆಗಲ್ಲ, ನಾವು ಖಾಸಗಿಯಿಂದ ತೊಗೊಂಬಂದು ನಿಮ್ಗೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಮ್ಮ ಆಡಳಿತ ಯಂತ್ರ ಎಷ್ಟು ಕುಸಿದಿದೆ, ಆಡಳಿತ ಯಂತ್ರ ಏನು ಮಾಡ್ತಾ ಇದೆ? ಅಟ್ಲೀಸ್ಟ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, 6 ಶಾಸಕರಿದ್ದಾರೆ. ನೀವು ಅವತ್ತೇನಂತ ಪ್ರಮಾಣ ಮಾಡಿದ್ದೀರಿ ಅಂತಂದರೆ ಎಲ್ಲ ಜನನೂ ನಾವು ಸರಿದೂಗಿಸ್ಕೊಂಡ್ತೀವಿ, ಎಲ್ರಿಗೂ ನ್ಯಾಯ ಒದಗಿಸ್ತೀವಿ ಅಂತ. ಇವತ್ತು ಎಲ್ಲಿ ನ್ಯಾಯ ಒದಗಿಸ್ತಾ ಇದ್ದೀರಿ ನೀವು? ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಏನು ನ್ಯಾಯ ಒದಗಿಸ್ತಾ ಇದ್ದೀರಿ? ನೀವೇ ನಿಮ್ಮ ಆತ್ಮಸಾಕ್ಷಿನ ಮುಚ್ಚೋಡ್ಕೊಬೇಕು. ಯಾಕೆಂತಂದರೆ ಇವತ್ತು ನೀವು ಅವರು ಬಡವರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಮೊನ್ನೆ ನಂಜೇಗೌಡರಿಂದ ಹೇಳ್ತಾ ಇದ್ದಾರೆ, ನಿಮ್ಮ ಮನೆ ಮೇಲೆ ED ರೈಡ್ ಆಯಿತು, IT ರೈಡ್ ಆಯಿತು, ಆದರೂ ನಿಮಗೂ ಸ್ವಲ್ಪನೂ ಕನಿಕರ ಇಲ್ಲ, ಮತ್ತು ನಿಮ್ಗೆ ಮಾನ ಮರ್ಯಾದೆನೂ ಇಲ್ಲ. ಹೇಳ್ಬೇಕಂತಂದರೆ ಇಷ್ಟೆಲ್ಲ ಅನಾಹುತ ಮಾಡಿಕೊಂಡಿದ್ರೆ ಕೂಡ ಇವತ್ತು ಆ ಬಡವ್ರಿಗೆ ಕೊಡ್ತಕ್ಕಂಥ ₹2 ನೀವು ಹೊಟ್ಟೆ ಮೇಲೆ ಹೊಡೆದು ಅದನ್ನು ಕಸ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ದಯವಿಟ್ಟು ಇವತ್ತು ಸರ್ಕಾರ ಕೇಳ್ತಾ ಇದ್ದೀನಿ, ತಾವು ಕೂಡಲೇ ಮಧ್ಯಪ್ರವೇಶ ಮಾಡಿ ಏನು ಇವತ್ತು ₹2 ಇಳಿಕೆ ಮಾಡಿದ್ದೀರಾ, ಆ ಇಳಿಕೆನ ಬಡಬಗ್ಗರಿಗೆ ಮತ್ತು ಹೈನೋದ್ಯಮ ಯಾರು ಮಾಡ್ತಾ ಇದ್ದಾರೆ ಅವರು ಸರಿದೂಗಿಸ್ಕೊಳ್ಬೇಕಂತೇಳಿ ಹೇಳ್ತಾ ಈ ಮೂಲಕ ಮನವಿ ಮಾಡ್ತಾ ಇದ್ದಾರೆ.